ದರ್ಶನ್ಗೆ ಇಂದು ಕೂಡ ಶಾಕ್ ಎದುರಾಗಿದೆ. ನಟ ದರ್ಶನ್ಗೆ ಇಂದು ಬೇಲ್ ಭಾಗ್ಯ ಇಲ್ಲದಂತಾಗಿದೆ. ದರ್ಶನ್ ಬೇಲ್ ಅರ್ಜಿ ಮತ್ತೆ ಮುಂದೂಡಲಾಗಿದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಪರ ವಾದ ಮಂಡಿಸಿದ ಸಿವಿ ನಾಗೇಶ್, ಹಿರಿಯ ವಕೀಲರಾದಂತಹ ಸಿವಿ ನಾಗೇಶ್ ಅವರು ದರ್ಶನ್ ಪರ ವಾದ ಮಂಡಿಸಿದ್ದಾರೆ. ಪ್ರಬಲವಾದ ವಾದ ಮಂಡಿಸಿದ ವಕೀಲ್ ಸಿವಿ ನಾಗೇಶ್ ಕೊಲೆ ಕೇಸಲ್ಲಿ ಸಾಕ್ಷ್ಯ ಫ್ರೇಮ್ ಮಾಡಿದ್ದಾರೆ, ಸುಳ್ಳು ಸಾಕ್ಷ್ಯಗಳನ್ನ ಸೃಷ್ಟಿಸಿದ್ದಾರೆ ಅಂತ ವಾದ ಮಂಡಿಸಿದ್ದಾರೆ ಸಿವಿ ನಾಗೇಶ್. ನಾಳೆ ಮತ್ತೆ ಮುಂದುವರಿಸಲಿದ್ದಾರೆ ಸಿವಿ ನಾಗೇಶ್ ತಮ್ಮ ವಾದವನ್ನ. ಕೋರ್ಟ್ನಲ್ಲಿ ದರ್ಶನ್ಗೆ ಕೊನೆಗೂ ಮತ್ತೆ ರಿಲೀಫ್ ಸಿಗದಂತಾಗಿದೆ. ಇಂದು ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ದು 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ನಡೆಸಿದ್ರು. ಈ ಒಂದು ವಿಚಾರಣೆಯಲ್ಲಿ ದರ್ಶನ್ ವಿರುದ್ಧ ನಕಲಿ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಪೊಲೀಸರ ವಿರುದ್ಧ ಕೆಂಡಾಮಂಡಲಗೊಂಡಿದ್ದಾರೆ ಸಿವಿ ನಾಗೇಶ್ ಅವರು. ಜೂನ್ 8ರಂದೇ ಕೊಲೆಯಾಗಿರೋ ಮಾಹಿತಿ ಲಭ್ಯವಾಗಿದೆ ಪೊಲೀಸರಿಗೆ. ಆದರೆ ಜೂನ್ 9ಕ್ಕೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಜೂನ್ 8ರಂದೇ ಪ್ರದೂಷ್ ಪಿಎಸ್ಐಗೆ ಕರೆ ಮಾಡಿದ್ದಾರೆ. ಪಿಎಸ್ಐ ವಿನಯ್ಗೆ ಜೂನ್ 8ರಂದೇ ಇದರ ಬಗ್ಗೆ ಮಾಹಿತಿ ಇತ್ತು. ಆದರೆ ಸೆಕ್ಯೂರಿಟಿ ಗಾರ್ಡ್ ಬಳಿ 164 ಹೇಳಿಕೆಯನ್ನು ದಾಖಲಿಸಿದ್ದಾರೆ. 164 ಹೇಳಿಕೆಯ ಪ್ರಕಾರ ಜೂನ್ 9ರಂದು ಪೊಲೀಸರು ಸ್ಥಳಕ್ಕೆ ಹೋಗಿದ್ದಾರಂತೆ. ಹೀಗಂತ ಸಿವಿ ನಾಗೇಶ್ ಅವರು ದರ್ಶನ್ ಪರ ಪ್ರಬಲವಾದ ವಾದ ಮಂಡಿಸಿದ್ದಾರೆ. ಕೋರ್ಟ್ನಲ್ಲಿ ಕೊಲೆ ಕೇಸ್ನಲ್ಲಿ ಸಾಕ್ಷ್ಯವನ್ನ ಫ್ರೇಮ್ ಮಾಡಿದ್ದಾರೆ, ಸಾಕಷ್ಟು ನಕಲಿ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ವಾದ ಮಂಡಿಸಿದ್ದಾರೆ ಸಿವಿ ನಾಗೇಶ್. ನಾಳೆ ಮತ್ತೆ ಮುಂದುವರಿಸಲಿರುವ ಸಿವಿ ನಾಗೇಶ್